ಅಲ್ಲ, ಮಹಿಳೆಗೆ ಕೊಟ್ಟಿಲ್ಲಿರ್ತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ದು ಹೇಳಿ ಪ್ರಶ್ನೆ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಹೈಕಮಾಂಡು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಖಂಡಿತವಾಗ್ಲೂ ಮಹಿಳೆಗೆ ಕೊಡ್ತಕ್ಕಂಥ ಕೆಲಸ ಆ ಥರ ನಮ್ಮ ಪಕ್ಷ ಮಾಡುತ್ತೆ ಅಂತ ನನ್ನ ನಂಬಿಕೆ ಇದೆ, ವಿಶ್ವಾಸ ಇದೆ. ಆ ಪ್ರಶ್ನೆಗೆ ನಾವು ಒಪ್ತೀವಿ. ಆದರೆ ಮಹಿಳೆಯರ ವಿರೋಧಿ ನಾವಲ್ಲ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕ್ ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಷನ್ ಕೊಟ್ಟರು ನಾವೇ. 33% ರಿಸರ್ವೇಷನ್ ಬರಬೇಕಂತ ಬಿಲ್ ತಂದಿರ್ತಕ್ಕಂಥದ್ದು UP 1 UP 2ನೇ. ಇವ್ರು ಬಂದು 12 ವರ್ಷ ಆಗಿದೆ. ಇನ್ನಾದರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದು ಬಿಟ್ಟರೆ 12 ವರ್ಷ ಆಯಿತು. ಮೋದಿ ಸಾಹೇಬ್ರು ಇನ್ನಾದರೂ ವಿಮೆನ್ ರಿಸರ್ವೇಷನ್ ಬಿಲ್ ತಂದಿಲ್ಲ. ಯಾವಾಗಲೂ ತರಬೇಕಾಗಿತ್ತು. ಬೇಕಂತ ಅದನ್ನು ಅವರು ಡಿಲಿಮಿಟೇಷನ್ ಲಿಂಕ್ ಮಾಡಿ ಇಟ್ಟಿದ್ದಾರೆ. ಜಗತ್ ಜಾಹೀರಿದೆ, ಮಾತನಾಡಬೇಕು, ಮಾತನಾಡ್ತಾರೆ. ದಟ್ಸ್ ಓಕೆ. ಅಲ್ಲ, ರಾಜೀನಾಮೆ ನಾಗೇಂದ್ರ ಕೇಳಲಿಕ್ಕೆ ನಂದು ಏನು ಅವ್ರು ಕೇಳ್ಬೋದು. ಆದರೆ ನಮ್ಮ ಜಸ್ಟಿಫಿಕೇಶನ್ ಏನಿದೆ, ಬಂದ ಅಲಿಗೇಷನ್ ಕೇಮ್ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ನಿಜ. 2.5 ವರ್ಷ ಆಯಿತು, 2 ವರ್ಷ ಮೇಲೆ ರಾಜೀನಾಮೆ ಕೊಟ್ಟಾಗಿದ್ದಾರೆ ಅವರು. ಸಂಪೂರ್ಣ ಮಾಹಿತಿ ಇವತ್ತು ನಿಮಗೂ ಮಾಹಿತಿ ಇದೆ. ಎಲ್ಲ ದುಡ್ಡು ವಾಪಸ್ ಬಂದಿದೆ. ದುಡ್ಡು ಹೆಂಗೆ ಹೋಯಿತು, ಹೆಂಗೆ ಟ್ರೇಲ್ ಆಗುತ್ತೆ ದುಡ್ಡು. ಇವತ್ತು ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್ಲಿಂದ ನಾವು RTGS ಮಾಡಿದ್ರೆ 1 ಕೋಟಿ ಅಥವಾ 2 ಕೋಟಿ RTGS ಮಾಡಿದ್ರೆ ಅದು ಓವರ್ನೈಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಬಲ್ಕ್ ಆಫ್ ಅಮೌಂಟ್ ಹ್ಯಾಸ್ ಗಾನ್ ಫ್ರಮ್, ಯೂಶಲಿ ಏನಾಗುತ್ತೆ ಬ್ಯಾಂಕ್ನಲ್ಲಿ ಪ್ರೊಸೀಜರ್ ಇರ್ತದೆ. ಬಿಕಾಸ್ ಇದು ಗೌರ್ಮೆಂಟ್ ರಿಸೀಟ್ಸ್ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಅಕೌಂಟ್ ಇರ್ತಕ್ಕಂಥದ್ದು. ಯಾವುದೇ ಮಿನಿಸ್ಟರ್ ಆಗಿರಲಿ ಸೈನಿಂಗ್ ಪವರ್ ಇರೋದಲ್ಲ ಚೆಕ್ಕಿಗೆ. ಅವ್ರು ಹೇಳ್ತಕ್ಕಂಥ ವಾದ ಬೇರೆ ಏನಿದೆ. ಫೋನ್ ಮಾಡಿ ಹೇಳಿದ್ದಾರೆ, ಫೋನ್ ಮಾಡಿ ಹೇಳಿದ ತಕ್ಷಣ ಯಾರು ಆ ರೀತಿ ಟ್ರಾನ್ಸ್ಫರ್ ಮಾಡಲತಕ್ಕಂಥ ನನ್ನ ಅಭಿಪ್ರಾಯ. ನಾಟ್ ಮೇಕಿಂಗ್ ಜಸ್ಟಿಫಿಕೇಶನ್, ಬಟ್ ಯು ಶುಡ್ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ನಾಗೇಂದ್ರ ಅವರು ಆ ಅಲಿಗೇಷನ್ ಬಂದಾಗ ರಾಜೀನಾಮೆ ಕೊಟ್ಟರು. ಇವತ್ತು ಸಂಪೂರ್ಣ ಮಾಹಿತಿ ಸರ್ಕಾರ ಖಂಡಿತವಾಗೂ ನಾವು ಆನ್ ಫ್ಲೋರ್ ಆಫ್ ದ ಹೌಸ್ ವಿ ಆರ್ ಗೋಯಿಂಗ್ ಟು ರಿಪ್ಲೈ ಟು ಇಟ್. ಅಲ್ಲ, ವೈ ಆರ್ ಯು ಮೇಕಿಂಗ್ ಇಸ್ RSS ಬ್ಯಾನ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಟ್ಸ್ ಅ ಬಿಲ್ ಫಾರ್ ಕಾಮನ್, ಇಟ್ಸ್ ನಥಿಂಗ್ ಟು ಡು ವಿತ್ RSS ಅಂತ ಬ್ಯಾನ್ ಅಂತ ಅದರಲ್ಲಿದೆಯಾ? ವಿ ಆರ್ ಗೆಟಿಂಗ್ ಅ ಬಿಲ್. ಯಾರೇ ಒಬ್ಬರು ಪಬ್ಲಿಕ್ ಪ್ರಾಪರ್ಟಿನ ಯೂಸ್ ಮಾಡಬೇಕಂತ ಅದಕ್ಕೆ ಮಾನದಂಡ ತರ್ತಾ ಇದ್ದೀವಿ. ಅದು ನೀವು ಪದೇ RSS ಅಂತ ಹೇಳಕ್ಕೆ ಹೋಗಬೇಡಿ ಅಂತ ನನ್ನ ವಾದ ನಿಮ್ಗೆ.